ಇತಿಹಾಸಕ್ಕೆ ಸಂಬಂಧಿಸಿದಂತ ಇಲ್ಲೊಂದು ಸಿಂಪಲ್ ಪ್ರಶ್ನೆ ಇದೆ ನೋಡ್ರಿ. ಪ್ರಶ್ನೆ ಯಾವ ತರ ಇದೆಯಪ್ಪ ಅಂತ ಹೇಳಿ ನೋಡ್ಕೊತ ಬಂದಾಗ ಯವನ ರಾಜ್ಯ ಸ್ಥಾಪನಾಚಾರ್ಯ ಅಥವಾ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನ ಹೊಂದಿದಂತ ವಿಜಯನಗರದ ದೊರೆ ಯಾರು ಅಂತ ಹೇಳಿ ಪ್ರಶ್ನೆ ಇದೆ. ಹಾಗಾದ್ರೆ ಇದಕ್ಕೆ ಸರಿ ಉತ್ತರ ಏನಪ್ಪಾ ಅಂದ್ರ ಮೊದಲನೇ ಬುಕ್ಕರಾಯ, ಎರಡನೇ ದೇವರಾಯ, ಕೃಷ್ಣ ದೇವರಾಯ ಮತ್ತು ಮೊದಲನೇ ವೆಂಕಟರಾಯ ಅಂತ ಹೇಳಿ ಇಲ್ಲಿ ಆಪ್ಷನ್ಸ್ ಗಳಿದಾವೆ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವ್ದನ್ನ ಹಾಕ್ಬೇಕಪ್ಪ ಅಂದ್ರ ನೀವು ಮೊದಲನೇ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ಕೃಷ್ಣ ದೇವರಾಯ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ ಈ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತೇಳಿ ಈ ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠವಾದಂತವ್ರು ಯಾರಪ್ಪ ಅಂದ್ರ ಕೃಷ್ಣ ದೇವರಾಯ ಆಗ್ತಾನೆ. ಈತನಿಗೆ ಈ ಬಿರುದು ಬರಕ್ ಕಾರಣ ಏನು ಅಂತ ಹೇಳಿ ನಿಮ್ಗೊಂದು ಇಲ್ಲಿ ರೀಸನ್ ಆಗ್ತಾ ಇರ್ತದೆ. ಇದನ್ನು ಕೂಡ ನಾವು ಏನ್ ಮಾಡಕಪ್ಪ ಅಂದ್ರೆ ನೋಡ್ಕೊತ ಬರ್ಬೇಕು. ಇಲ್ಲಿ ಬಹುಮನಿ ಅಂತೇಳಿ ಒಂದು ರಾಜ್ಯ ಇರ್ತದಲ್ಲ, ಆ ಸಾಮ್ರಾಜ್ಯದ ಒಳಗಡೆ ಒಬ್ಬ ಹುಡುಗನನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಸಿಂಹಾಸನದ ಮೇಲೆ ಏನ್ ಮಾಡ್ತಾನಪ್ಪ ಅಂದ್ರೆ ಕುಂದಿಸ್ತಾನೆ. ಹೀಗಾಗಿ ಈತನಿಗೆ ಬಿರುದು ಬರ್ತದೆ. ಹಾಗಾದ್ರೆ ಆತ ಯಾರು ಏನು ಅಂತೇಳಿ ಇಲ್ಲಿ ನೋಡ್ಕೊತೀವಿ. ವಿಜಯನಗರ ಅರಸರಲ್ಲಿ ಅತ್ಯಂತ ಶ್ರೇಷ್ಠ ದೊರೆ ಅಂತಂದಾಗ ಕೃಷ್ಣ ದೇವರಾಯ ಅಂತ ಹೇಳಿ ತಿಳ್ಕೊತೀವಿ. ಈತ ಕ್ರಿಸ್ತಶಕ 1509 ಏನಾಗ್ತಾನಪ್ಪ ಅಂದ್ರೆ ಅಧಿಕಾರಕ್ಕೆ ಬರ್ತಾನೆ. ಅಧಿಕಾರ ವರ್ಷ ಅಲ್ಲಿ 1336 ವಿಜಯನಗರ ಸಾಮ್ರಾಜ್ಯ ಏನಾಗಿರ್ತದಪ್ಪ ಅಂದ್ರೆ ಸ್ಥಾಪನೆ ಆಗಿರ್ತದ. ಅದರಲ್ಲಿ ಸಂಗಮ, ಸಾಳುವ, ತುಳುವ, ಅರವಿಡು ಅಂತೇಳಿ 4 ಮನೆತನಗಳು ಆಳ್ವಿಕೆ ಮಾಡಿ ಹೋಗ್ತವೆ. ಅದ್ರ ಒಳಗಡೆ ಈ ಯಾವ ಮನೆತನಕ್ಕೆ ಸೇರ್ತಾನಪ್ಪ ಅಂತ ನೋಡಿದಾಗ ವಿಜಯನಗರ ಸಾಮ್ರಾಜ್ಯದ ಒಳಗಡೆ ತುಳುವ ಸಂತತಿಗೆ ಸೇರಿದಂತ ವ್ಯಕ್ತಿ ಯಾರಪ್ಪ ಅಂದ್ರ ಈ ಕೃಷ್ಣ ದೇವರಾಯ ಅಂತ ಹೇಳ್ತೀವಿ. ಹಾಗಾದ್ರೆ ಈತನ ತಂದೆ ಯಾರಪ್ಪ ಅಂತ ಕ್ವಶನ್ಸ್ ಕೇಳ್ತಿರ್ತಾನೆ. ತಂದೆ ನರಸನಾಯಕ, ತಾಯಿ ನಾಗಲಾಂಬಿಕೆ. ಇನ್ನ ಈ ಬಿರುದು ಬರ ಕಾರಣ ಏನು ಅಂತ ಹೇಳಿದೆಪ್ಪ ಅಂದ್ರೆ ನಾನು ನೋಡ್ರಿ, ಕೃಷ್ಣ ದೇವರಾಯ ಬಹುಮನಿ ರಾಜ್ಯದ ಒಬ್ಬ ಪ್ರಧಾನಿ ಯಾಪ ಅಂದ್ರೆ ಕಾಸಿಂ ಬರಿದ ಅಂತ ಇರ್ತಾನೆ. ಈತನನ್ನು ಸೋಲಿಸ್ತಾನೆ. ಸೋಲಿಸಿ ಅವನು ಬಂಧಿಸಲ್ಪಟ್ಟಂತ ಬಹುಮನಿ ರಾಜಪುತ್ರನನ್ನ ಏನ್ ಮಾಡಿರ್ತಾನಪ್ಪ ಅಂದ್ರ ಈತ ಕಾಸಿಂ ಬರಿದ ಬಂಧಿಸಿಟ್ಟಿರ್ತಾನೆ. ಅವನನ್ನ ಬಿಡುಗಡೆಗೊಳಿಸಿ ಬೀದರ್ನಲ್ಲಿ ಈ ಬಹುಮನಿ ಸಿಂಹಾಸನದ ಮೇಲೆ ಏನ್ ಮಾಡ್ತಾನಪ್ಪ ಅಂದ್ರ ಆತನನ್ನ ಕುಂಡಿಸ್ತಾನೆ. ಪ್ರತಿಷ್ಠಾಪಿಸಲುವಾಗಿ ಅಲ್ಲಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರ ಈತನಿಗೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಏನ್ ಮಾಡ್ತಾನಪ್ಪ ಅಂದ್ರ ಅವರು ನೀಡ್ತಾರೆ. ಈ ತರ ಏನಕ್ಕಪ್ಪ ಅಂದ್ರ ಒಂದೊಂದು ಪ್ರಶ್ನೆಗಳಿಗೆ ಈ ತರ ಹಿನ್ನೆಲೆ ಸ್ಟೋರಿಗಳಿದಾವೆ. ಹಾಗಾಗಿ ಈ ತರ ಪ್ರಶ್ನೆಗಳಿಗೋಸ್ಕರ ನಾವು ಪೇಜಸ್ನ ಫಾಲೋ ಮಾಡ್ಕೊಂಡು ಈ ತರ ಸಾಕಷ್ಟು ಪ್ರಶ್ನೆಗಳನ್ನ ಏನ್ ಮಾಡಿದನಪ್ಪ ಅಂತ ಹೇಳಿದೀನಿ. ಅವೆಲ್ಲವೂ ನಿಮಗೆ ಏನಾಗ್ತಪ್ಪ ಅಂದ್ರೆ ನೇರವಾಗಿ ಎಕ್ಸಾಮ್ಸ್ ನಲ್ಲಿ ಬಂಧಿಸಿ ಬರೆಯೋದ್ರಾಗೂ ಕೇಳ್ಬೋದು ಅಥವಾ ನೇರ ಪ್ರಶ್ನೆ ಏನಾದ್ರೂ ಕೇಳ್ಬೋದು. ನಿಮ್ಗೆ ಎಕ್ಸಾಮ್ ಅಂತೂ ಹೆಲ್ಪ್ ಆಗ್ತಿರ್ತವೆ. ಧನ್ಯವಾದ.